ಗಿರ್ಗಿಟ್ಲೆ ಆಯ್ತು, ಸರ್ಕಸ್ ಆಯ್ತು, ಈಗ ಜೈಗೆ ಹೊರಟಿರುವಂತಹ ನಿರ್ದೇಶಕ ಕಮ್ ನಟ ರೂಪೇಶ್ ಶೆಟ್ಟಿ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಇವತ್ತು ಜೈ ಟೀಸರ್ ರಿಲೀಸ್ ಆಗಿದೆ. ಒಂದಿಷ್ಟು ಹೋರಾಟದ ಲಕ್ಷಣಗಳು ಕಾಣ್ತಾ ಇದೆ. ಹೆಂಗಿತ್ತು ನಿಮ್ಮ ಹೋರಾಟ ಜೈದು? ಖಂಡಿತ ಹೋರಾಟ ಈಗಲೂ ಜಾರಿಯಲ್ಲಿದೆ. ಏನಕ್ಕೆ ಅಂತಂದರೆ ಸಿನಿಮಾ ಶೂಟ್ ಮಾಡೋದು, ರೆಡಿ ಮಾಡೋದು ಒಂದು ರೀತಿಯ ಹೋರಾಟ, ಆದರೆ ರಿಲೀಸ್ ಮಾಡೋದು ಬಹುದೊಡ್ಡ ಹೋರಾಟ. ಸೊ ಈ ಬಾರಿ ನಮಗೆ ಅಂದರೆ ನಾವು ತುಳು ಅಂತಂದಾಗ ನಮ್ಮೂರಲ್ಲಷ್ಟೇ ಫೋಕಸ್ ಮಾಡ್ತಾ ಇದ್ವಿ. ಬಟ್ ಈ ಸಲ ಒಂದು ತುಳು ಕಂಟೆಂಟು ಎಲ್ರಿಗೂ ರೀಚ್ ಆಗಬೇಕು ಅಂತ ನಾವು ತುಳು ಹಾಗೂ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಸೊ ಹೋರಾಟ ಜಾರಿಯಲ್ಲಿದೆ. ಜನ ಬಂದು ಆ ಹೋರಾಟಕ್ಕೆ ಜಯ ಕೊಡಬೇಕು ನವೆಂಬರ್ 14ಕ್ಕೆ. ಸೊ ಎರಡು ಫ್ಲಾಗ್ ಇದೆ, ಒಂದು ಪರ್ಪಲ್, ಇನ್ನೊಂದು ಸ್ಕೈ ಬ್ಲೂ. ಸೊ ಎರಡರ ಸಂಕೇತ ಏನು ಅಂತ? ತುಂಬ ಅಬ್ಸರ್ವ್ ಮಾಡಿಬಿಟ್ಟಿದ್ದೀರಾ ನೀವು. ಒಂದು ಬ್ಲೂ, ಇನ್ನೊಂದು ಪರ್ಪಲ್ ಇದೆ. ಪರ್ಪಲ್ ಆನೆ ಅಂದರೆ ಮದಗಜ ಅಂತ ಹೇಳ್ತೀವಿ, ಅಲ್ಲಿ ಪವರ್ ಜಾಸ್ತಿ ಇದೆ. ಸೊ ಬ್ಲೂ ಬಂದುಬಿಟ್ಟು ಒಂದು ರೀತಿಯಲ್ಲಿ ಪ್ರಶಾಂತತೆಯ ಸಂಕೇತ ಅಂತ ನಾವು ಇಟ್ಕೊಂಡಿರೋದು. ಸೊ ಅದು ತದ್ವಿರುದ್ಧನೂ ಆಗುತ್ತೆ ಕಥೆಯಲ್ಲಿ ಹೋಗ್ತಾ. ಒಟ್ಟಾರೆಯಾಗಿ ನೀವು ನೋಡಿರುವಂತೆ ಖಂಡಿತ ಆ ಫ್ಲ್ಯಾಗ್ ಆನೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಪವರ್ ಆ ಕಡೆ ಇದೆ ಅಂತ ಪ್ರೂವ್ ಮಾಡ್ತಾ ಇದೆ. ನೀವು ಕರೆಕ್ಟಾಗಿ ಸ್ಪಾಟ್ ಮಾಡಿದ್ದೀರ. ಬಟ್ ನಿಮ್ದು ಪರ್ಪಲ್ ಅಲ್ಲಿ ಇರಲಿಲ್ಲ, ಸ್ಕೈ ಬ್ಲೂ ಅಲ್ಲಿ ಇತ್ತು ಕಾಸ್ಟ್ಯೂಮು. ಸೊ ಹಂಗಾದ್ರೆ ಸಿಂಹ ಬಲನ ಹೆಂಗೆ? ಟೀಸರಲ್ಲಿ ನಾವೆಲ್ಲ ಸ್ಟ್ರೇಟು ಹೇಳೋಕ್ಕಾಗಲ್ಲ. ಈ ಟೀಸರಲ್ಲಿ ನಾವು ತೋರಿಸಿರೋದೇನು ಅಂದರೆ ನಮ್ಮ ಸಿನಿಮಾ ಅಂದರೆ ಇಲ್ಲಿ ತನಕ ನಾವು ಸುನಿಲ್ ಶೆಟ್ಟಿ ಅವ್ರು ಬಂದಿದ್ದಾರೆ, ಅವರು ಆ್ಯಕ್ಟ್ ಮಾಡಿದ್ದಾರೆ, ತುಳು ಸಿನಿಮಾ 2 ಹಿಟ್ ಆಗಿದೆ, ಇದನ್ನೇ ಮಾತಾಡ್ತಾ ಇದ್ವಿ. ಸೊ ಈ ಮಾತುಗಳು ನಂಬೋದಕ್ಕಿಂತ ಅಟ್ಲೀಸ್ಟ್ ಸಿನಿಮಾ ಮೇಕಿಂಗ್ ಹೆಂಗೆ ಮಾಡಿದ್ದಾರೆ, ಒಂದು ಸಿನಿಮಾ ಒಳಗಡೆ ಏನಿದೆ ಅಂತ ತೋರಿಸ್ಬೇಕಾಗಿತ್ತು. ಸೊ ಅದಕ್ಕೆ ಮಾಡಿರೋವಂಥ ಟೀಸರು. ಸೊ ಇದರಲ್ಲಿ ನೀವು ಸ್ಟ್ರೇಟ್ ಕತೆ ಹುಡುಕಿದ್ರೆ ಖಂಡಿತ ಸಿಗಲ್ಲ ನಿಮಗೆ. ಓಕೆ, ಇವಾಗ ನೀವು ಜೈ ಅಂತ ಇರೋದ್ರಲ್ಲಿ 2 ಶೇಡ್ ಇದೆ, ಒಂದು ಯೆಲ್ಲೋ ಮತ್ತೆ, ಯಾಕಂದ್ರೆ ನಾನು ಇದರಲ್ಲಿ ಕಲರಲ್ಲೇ ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಪಕ್ಷಗಳು ಅಂದಮೇಲೆ ಕಲರಲ್ಲಿ ಐಡೆಂಟಿ ಇದೆ, ಈ ಪಕ್ಷ ಅಂತ. ಬಟ್ ಈ ನಿಮ್ಮ ಜೈ ಯಾವ ಪಕ್ಷಕ್ಕೆ ಸೇರಿರೋದು, ಆ ಜೈ ಪಕ್ಷ ಏನು ಮಾಡಕ್ಕೆ ಹೊರಟಿರೋದು ಅಂತ? ಜೈ ಪಕ್ಷ ಅಂದರೆ ಇವಾಗಿರುವಂತಹ ಪ್ರೆಸೆಂಟ್ ಸಿಚುವೇಶನಲ್ಲಿ ಖಂಡಿತ ಯಾವುದು, ಅದಕ್ಕೆ ನಾವು ಅಷ್ಟೊಂದು ವರ್ಕ್ ಮಾಡಿದ್ದೀವಿ. ಅಂದರೆ ಕೆಲವೊಂದು ಕಲರ್ ಚೂಸ್ ಮಾಡಬೇಕಾದ್ರೆ ಇಲ್ಲ ಈ ಕಲರ್ ಈ ಪಕ್ಷಕ್ಕೆ ಕನೆಕ್ಟ್ ಆಗುತ್ತೆ, ಇಲ್ಲ ಈ ಕಲರ್ ಬೇಡ ಇದು ಈ ಪಕ್ಷಕ್ಕಂತ ಅಷ್ಟೊಂದೆಲ್ಲ ರಿಸರ್ಚ್ ಮಾಡಿ ನನ್ನ ಪ್ರಕಾರ ಈ ಕಲರ್ಗಳು ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೂ ಕನೆಕ್ಟ್ ಆಗಲ್ಲ ಅಂತ ಅನ್ಕೋತೀನಿ. ಹೊಸತ್ತು ಗೊತ್ತಿಲ್ಲ. ಅಂದರೆ ಒಂದು ಊರಿನಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಆವಾಗ ಹುಟ್ಕೊಳ್ಳೋ ಅಂಥ ವಿಚಾರಗಳಿದೆ ಇದರಲ್ಲಿ. ಅದು ಬಹುಶಃ ಆಲ್ರೆಡಿ ಆಗಿರೋವಂತಹ ಘಟನೆಗಳು ಆಗಿರ್ಬೋದು, ಎಷ್ಟೋ ಊರುಗಳಲ್ಲಿ ಅಂತಹ ಘಟನೆಗಳು ಆಗಿರ್ಬೋದು, ಮುಂದೇನೋ ಆಗ್ಲೂಬಹುದು. ಸೊ ನಿಮ್ಮ ಸಿನಿಮಾದಲ್ಲಿ ನೀವು ಫುಟ್ಬಾಲ್ ಪ್ಲೇಯರಾ ಅಥವಾ ಕಬಡ್ಡಿ ಪ್ಲೇಯರಾ ಏನು ಅಂತ? ಅದು ಕಬಡ್ಡಿ ಪ್ಲೇಯರ್, ಫುಟ್ಬಾಲ್ ಪ್ಲೇಯರ್ ಅಲ್ಲ, ಕಬಡ್ಡಿ ಪ್ಲೇಯರ್. ಅದು ಕ್ಲಾರಿಟಿ ಈಸಿಲಿ ಕೊಡ್ಬೋದು. ಕಬಡ್ಡಿ ಪ್ಲೇಯರ್ ನಾನು. ಅಂದರೆ ಓವರ್ ಆಲ್ ಸಿನಿಮಾ ಅಂತ ಅಲ್ಲ, ನಾನು ಕಬಡ್ಡಿ ಆಡ್ತೀನಿ ಆ ಸಿನಿಮಾದಲ್ಲಿ. ಸೊ ಕಬಡ್ಡಿ ಜಾಸ್ತಿ ಎಲ್ಲ ಕೇಳಬೇಡಿ, ಎಲ್ಲ ಹೇಳ್ಬಿಡ್ತೀನಿ ಇವಾಗ. ಕಬಡ್ಡಿ ಪ್ಲೇಯರು ಪಕ್ಷಕ್ಕೆ ಹೆಂಗೆ ಸೇರ್ಕೋತಾರೆ ಅನ್ನೋದು ಕ್ಯೂರಿಯಾಸಿಟಿ. ಅಲ್ಲ, ಇವಾಗ ನಾವು ಟೀಸರ್ ಒಂದು ಸ್ವಲ್ಪ ಬೇಗ ಬೇಡ ಅಂತ ಇವಾಗ ಬಿಟ್ಟಿದ್ದು. ಇನ್ನು ಸಾಂಗ್ ಬರಬೇಕು, ಟ್ರೇಲರ್ ಬರಬೇಕು, ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬೇಕಲ್ವಾ? ಅಂದ್ರೆ ಕಬಡ್ಡಿ ಆಡ್ತಾ ಇದ್ದಂತ ಅಲ್ಲ, ಇದು ಓವರ್ ಆಲ್ ಟೀಸರ್ ನೀವು ಎಷ್ಟು ಅಬ್ಸರ್ವ್ ಮಾಡ್ತೀರಾ ಗೊತ್ತಿಲ್ಲ. ಓವರ್ ಆಲ್ ನೋಡಿದ್ರೆ ಒಂದು ನಮ್ಮ ತುಳುನಾಡಿನ ಒಂದು ಯಾವುದೋ ಒಂದು ಊರಲ್ಲಿ ನಡೆಯುವಂತಹ ಕತೆ. ಸೊ ಊರಲ್ಲಿ ನಾವು ಹಾಗೆ ಇರೋದು, ಕಬಡ್ಡಿ ಆಡಿಕೊಂಡು. ಈಗ ಸಿಟಿಲಿ ಕಡಿಮೆ ಇರ್ಬೋದು, ಊರಲ್ಲೆಲ್ಲ ಕಬಡ್ಡಿ ಆಡಿಕೊಂಡು, ಕ್ರಿಕೆಟ್ ಆಡಿಕೊಂಡು. ಸೊ ಆರಾಮ್ಸೆ ಇರೋವಂತಹ ಯುವಕರು ಹೆಂಗೆ ಪಾಲಿಟಿಕಲಿ ಇನ್ಫ್ಲುಯೆನ್ಸ್ಡ್ ಆಗ್ತಾರೆ, ಅಥವಾ ಪಾಲಿಟಿಕ್ಸಿಗೆ ಹೋಗೋದಕ್ಕೆ ಏನೋ ಒಂದು ಕಾರಣ ಬೇಕಾಗುತ್ತೆ. ಸೊ ಅದು ಈ ಸಿನಿಮಾದೊಂದು ಎಳೆ ಅಂತ ಹೇಳ್ಬೋದು. ಮಂಗಳೂರಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಈ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಪಕ್ಷಗಳ ಧರ್ಮಗಳ ಯುದ್ಧ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಸಿನಿಮಾ ನೋಡಿದ ಮೇಲೆ ಒಂದಿಷ್ಟು ಯುವಕರಿಗೆ ಇದು ಇಂಪ್ಯಾಕ್ಟ್ ಆಗುತ್ತಾ ಅಂತ? ಖಂಡಿತ. ಇಲ್ಲಿ ನಾವು ಧರ್ಮದ, ಜಾತಿಯ ಅಥವಾ ಆ ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ. ಇಲ್ಲಿ ಒಂದು ಊರಲ್ಲಿ ಒಂದು ಸಮಸ್ಯೆ ಆದಾಗ, ಊರಿನವರು ರಾಜಕೀಯ ಅನ್ನುವಂಥ ಒಂದು ದಾಳದಲ್ಲಿ ಸಿಲುಕಿದಾಗ, ಅವರ ಊರಿಗೆ ಅಥವಾ ಅವ್ರ ಮನೆಗೆ ತೊಂದರೆಗಳಾದಾಗ, ಅದು ಅವ್ರ ಕಡೆಯವ್ರು ಮಾಡಿದಾಗ ಅವ್ರು ಹೇಗೆ ಅದರ ಒಳಗಡೆ ಚಕ್ರವ್ಯೂಹದ ಒಳಗಡೆ ನರಳ್ತಾರೆ, ಆ ಸತ್ಯವನ್ನು ಒಂದು ಸ್ವಲ್ಪನಾದರೂ ಅವ್ರಿಗೆ ತಿಳಿಸೋವಂಥ ಒಂದು ಪ್ರಯತ್ನ. ಈಗ ಎಲ್ರಿಗೊಂದು ಪ್ರಶ್ನೆ, ಸುನಿಲ್ ಶೆಟ್ಟಿಯನ್ನ ಬಾಲಿವುಡ್ ಇಂದ ನಮ್ಮ ತುಳುನಾಡಿಗೆ ಹೆಂಗೆ ಕರ್ಕೊಂಡು ಬಂದ್ರಿ ಅನ್ನುವಂಥದ್ದು, ಹೆಂಗೆ ಒಪ್ಪಿಸಿದ್ರಿ ಅಂತ? ಅದು ನಾನು ಈವಾಗಲೂ ನನಗೊಂದು ರೀತಿಯಲ್ಲಿ ಮಿರಾಕಲ್ ಅದು. ನಾನು ಜಾಸ್ತಿ ಸಲ ಅವ್ರನ್ನ ಮೀಟ್ ಆಗಿರಲಿಲ್ಲ, ಒಂದು 2 ಸಲ ಏನೋ ಮೀಟ್ ಆಗಿದ್ದೆ. ಆವಾಗ ನಾನು ಅಂದ್ಕೊಂಡಿದ್ದು ಇವ್ರು ಜಾಸ್ತಿ ಎಲ್ಲ ಮಾತಾಡಲ್ಲ, ಅಂದರೆ ಅವ್ರು ಎಷ್ಟು ಬೇಕು ಅಂದರೆ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ನಾನು ಅಂದ್ಕೊಂಡಿದ್ದೆ ಇವರು ಅಷ್ಟೊಂದೆಲ್ಲ ರೆಸ್ಪಾಂಡ್ ಮಾಡಲ್ಲ ನನಗೆ ಅಂತ. ನನ್ನ ಪ್ರೊಡ್ಯೂಸರು ಅವ್ರ ಫ್ರೆಂಡ್ ಥ್ರೂ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಟ್ರೆ. ಅಪಾಯಿಂಟ್ಮೆಂಟ್ ಅಂದರೆ ಅವ್ರು ಶೂಟ್ ನಡೀತಾ ಇತ್ತು, ಹೀಗೆ ಒಂದು ಕ್ಯಾಶುವಲ್ ಮೀಟ್ ಥರ, ನಾನು ಹೋಗಿ ಅವ್ರನ್ನ ಮೀಟ್ ಆಗೋ ಥರ. ನನಗವತ್ತು ಹೆವಿ ಜ್ವರ ಇತ್ತು. ನಾನು ಅಂದ್ಕೊಂಡಿದ್ದೆ ಏನಕ್ಕೆ ಅಂದರೆ ಅವ್ರನ್ನ ನೋಡೋ ಎಕ್ಸೈಟ್ಮೆಂಟ್ ನನಗೆ ತುಂಬ ಇತ್ತು. ಬಟ್ ಸಿನಿಮಾ ಕತೆ ಅವರೆಲ್ಲ ಹೆಂಗೆ ಒಪ್ಕೋತಾರೆ, ಏನೂ ಗೊತ್ತಿಲ್ಲದೆ, ಯಾವ ಇನ್ಫ್ಲುಯೆನ್ಸ್ ಇಲ್ಲದೆ, ಅಥವಾ
ಅವ್ರು ಯಾರ ಥ್ರೂನು ಅಂದರೆ ಆ ವಿಷಯ ಹೇಳಿದೆ, ಡೈರೆಕ್ಟಾಗಿ ಹೋದರೆ ಹೆಂಗೆ ಅಪ್ರೋಚ್ ಮಾಡೋದು ಅನ್ನೋಂಥ ಕನ್ಫ್ಯೂಷನ್ ಇತ್ತು. ಬಟ್ ನಾನು ಅಂದ್ಕೊಂಡೆ ಜ್ವರ ಇದ್ರೂ ಪರವಾಗಿಲ್ಲ, ಒಂದು ಫೋಟೋ ತಕ್ಕೋಬೋದು, ಒಂದು ವೀಡಿಯೋ ಸಿಗುತ್ತೆ, ಒಂದು ಮೀಟ್ ಆದಂಗೆ ಅನಿಸುತ್ತೆ ಅಂತ ಹೋಗ್ತೀನಿ ಅಂತ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಅವ್ರಿಗೆ ನಾನು ಹೇಳಿದೆ, ಏನು ನಮ್ಮ ಪ್ಲಾಟ್ ಏನು, ನನಗೆ ಸಿಕ್ಕಿರೋದು 5 ನಿಮಿಷ, ಈ ಥರ ಪ್ಲಾಟ್ ಸರ್, ಆ್ಯಂಡ್ ನಿಮ್ಮ ಕ್ಯಾರೆಕ್ಟರ್ ಈ ಥರ ಇರುತ್ತೆ ಅಂತ. ಆ ಪ್ಲಾಟ್ ಅವ್ರಿಗೆ ಇಷ್ಟ ಏನಕ್ಕಾಯಿತು ಅಂದರೆ, ಅವರು ಈ ಊರು ಅಂದರೆ, ಈ ನಮ್ಮ ತುಳುನಾಡು ಅಂತಂದರೆ ಅಥವಾ ಊರಿನ ಬಗ್ಗೆ ತುಂಬ ಪ್ರೀತಿ ಅವ್ರಿಗೆ. ಆ ಪ್ಲಾಟ್ ಇಷ್ಟ ಆಯಿತು. ಆವಾಗ ಹೇಳಿದ್ರು, ನಂದು ಏನಿದೆ ಅಂತ ಹೇಳು, ಆಮೇಲೆ ನೋಡೋಣ. ನಾನು ಹೇಳಿದೆ, ನನಗೆ ಗೊತ್ತಾಯ್ತು ಇವ್ರಿಗೆ ಇದು ಪ್ಲಾಟ್ ಇಷ್ಟ ಆಯಿತು ಅಂತ. ನಾನು ಹೇಳಿದೆ, ನನಗೆ 2 ದಿವಸ ಕೊಡಿ, ನಿಮ್ಮದು ಡೀಟೇಲಾಗಿ ಹೇಳ್ತೀನಿ ನಾನು ಅಂತ. ಮತ್ತು ಇನ್ನೂ ಚೆನ್ನಾಗಿ ರೀರೈಟ್ ಮಾಡಿಕೊಂಡು 2 ದಿನ ಬಿಟ್ಟು ಅವ್ರಿಗೆ ಫೋನ್ ಮೂಲಕ ಕನ್ವೆ ಮಾಡಿದೆ ಅಲ್ಲ. ಸೊ ಅವ್ರಿಗೆ ಇಷ್ಟ ಆಯಿತು, ಮಾಡ್ತೀನಿ ಅಂತ ಒಪ್ಕೊಂಡ್ರು. ಬಟ್ ಅವ್ರು ಬ್ಯುಸಿ ಶೆಡ್ಯೂಲಿಂದ ತುಂಬ ಕಾಯಬೇಕಾಯಿತು. ನಾನು ಆವಾಗೆಲ್ಲ ಕನ್ಫ್ಯೂಸ್ ಆಯಿತು, ಅಯ್ಯೋ ಇದು ಸುಮ್ಮನೆ ಒಪ್ಕೊಂಡು ಹೇಳ್ತಾ ಇದ್ದಾರೋ, ಇದಾಗುತ್ತೋ ಇಲ್ವೋ. ಅವ್ರು ಬರೋ ತನಕ ಯಾರಿಗೂ ಹೇಳಿರಲಿಲ್ಲ ಅವ್ರು ಒಪ್ಕೊಂಡಿದ್ದಾರೆ ಅಂತ. ಬಟ್ ಒಂದು ಫೈನ್ ಡೇ ಡೇಟ್ ಕೊಟ್ಟರು, ಹಿಂಗೆ ಇಂಥ ದಿನ ಶೂಟ್ ಮಾಡುವ ಅಂತ. ಫೈನಲಿ ರೆಡಿ ಆಗಿದೆ. ಸುನಿಲ್ ಶೆಟ್ಟಿ ಅವರದ್ದು ಎಷ್ಟು ಡ್ಯೂರೇಷನ್ಸ್ ಇದೆ, ಜೊತೆಗೆ ಅವ್ರದ್ದು ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ನೀವು? ನಾವು ಶೂಟ್ ಮಾಡಿರೋದು 5.5 ದಿನ ಶೂಟ್ ಮಾಡಿದ್ದೀವಿ. ಸೊ 5 ದಿನ ಕಂಪ್ಲೀಟು, ಇನ್ನೊಂದು ಅರ್ಧ ದಿನ. ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 16ರಿಂದ 17 ನಿಮಿಷ ಇರ್ತಾರೆ. ಇಟ್ ಇಸ್ ನಾಟ್ ಅಂದರೆ ಬಂದು ಒಂದು ಕ್ಯಾಮಿಯೋ ಥರ ಬಂದು ಹೋಗೋದಲ್ಲ, ಒಂದು 16 ನಿಮಿಷ ಸ್ಕ್ರೀನಲ್ಲಿ ಇರ್ತಾರೆ ಅವರು. ಈಗ ಸುನಿಲ್ ಶೆಟ್ಟಿ ಪಾತ್ರದ ಹೆಸರೇನು ಅಂತ, ಯಾಕಂದ್ರೆ ಅವ್ರು ಬರೋದು, ಕ್ಲಾರಿಟಿ ಕೊಡೋದು ನೀವು ಹೇಳಿದ್ರಿ, ಕ್ಲೈಮ್ಯಾಕ್ಸ್ ಅಲ್ಲಿ ಅವರೇ ಬಂದು ಫೈನಲ್ ಮಾಡ್ತಾರೆ ಕಥೆನ ಅಂತ. ಬಟ್ ಅವ್ರ ಪಾತ್ರದ ಹೆಸರೇನು? ಬಟ್ ಅವರೆಲ್ಲ ಒಂದು ಕಡೆ ಹೇಳಿದ್ದಾರೆ, ಬಟ್ ರಿವೀಲ್ ಮಾಡಬಾರ್ದು ಅಂತ ಇದೆ. ಇನ್ನೊಂದು ಸಲ ಎಲ್ಲ ಇವತ್ತೇ ಹೇಳಿದ್ರೆ ಅವರು ಸಿನಿಮಾ ಎಲ್ಲ ಗೊತ್ತಾಯ್ತು, ಆಮೇಲೆ OTT ನೋಡೋಣ ಅಂದರೆ ಕಷ್ಟ ಬಿಡುತ್ತೆ. ಈಗ ಸುನಿಲ್ ಶೆಟ್ಟಿ ಅವರು ಬಿಸ್ನೆಸ್ ಎಕ್ಸ್ಪರ್ಟ್, ಅವರಿಗೆ ಬಿಸ್ನೆಸ್ ಹೆಂಗ್ ಮಾಡಬೇಕು, ಅದನ್ನ ಯಾವ ಥರ ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಿದೆ. ಸೊ ಏನಾದರೂ ಸಜೆಷನ್ ಕೊಟ್ಟಿದ್ದಾರೆ? ಯಾಕಂದ್ರೆ ಸಿನಿಮಾ ವಿಚಾರಕ್ಕೆ ಬಂದರೆ ಅವರು ಸೇಫ್ ಆಗ್ತಾರೆ, ಅಂದರೆ ಬಿಸ್ನೆಸ್ ವೈಸು ಏನಾದರೂ ಸಜೆಷನ್ ಕೊಟ್ಟಿದ್ದಾರಾ? ತುಂಬ ಕೊಟ್ಟಿದ್ದಾರೆ. ತುಂಬ ಅಂದರೆ ನಾನು ಅವ್ರಿಗೆ ಅಂದರೆ ಏನಾದರೂ ಪ್ರಾಬ್ಲಮ್ಗಳಾದಾಗ ಅಥವಾ ರಿಲೀಸ್ ಪ್ಲ್ಯಾನ್ಗಳಿದ್ದಾಗ ಅವ್ರಿಗೆ ಡೈಲಿ ಏನು ಕಾಲ್ ಮಾಡಲ್ಲ ನಾನು. ಪಾಪ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಯಾವತ್ತಾದರೂ ಒಂದು ಈ ಥರ ಟೀಸರ್ ಲಾಂಚು, ಈ ಥರ ಸಿನಿಮಾ ರಿಲೀಸ್ ಪ್ಲ್ಯಾನ್ಗಳಿದ್ದಾಗ ನಾನು ಅವ್ರ ಹತ್ರ ಟೈಮ್ ಕೇಳ್ಕೊಂಡು ಫೋನ್ ಮಾಡಿ ಮಾತಾಡ್ತೀನಿ. ಸೊ ತುಂಬ ಒಳ್ಳೆ ಐಡಿಯಾಸ್ ಕೊಟ್ಟಿದ್ದಾರೆ. ಸೊ ಅವರು ಎಲ್ಲಿ ತನಕ ಅಂದರೆ ರೀಸೆಂಟಾಗಿ ನನ್ನ ಬರ್ಡೇಗೆ ಪಾಪ ಅವರೇ ಕಾಲ್ ಮಾಡಿದ್ರು. ಅವಾಗ ಹಿಂಗೆ ಮಾತಾಡಿದಾಗ ಹೇಳಿದ್ರು, ರಿಲೀಸು ಇದು ತುಂಬ ಚೆನ್ನಾಗಿ ಆಗಬೇಕು. ಅವ್ರು ಕೆಲವು ಐಡಿಯಾ ಕೊಟ್ಟರು, ಹೆಂಗೆ ರಿಲೀಸ್ ಮಾಡ್ಬೋದು. ಆಮೇಲೆ ಹೇಳಿದ್ರು, ನಾನು ಬರ್ತೀನಿ, ನಾನು ಬಂದು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ಪ್ಲ್ಯಾನ್ ಮಾಡು. ಸೊ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತಲೂ ಹೇಳಿದ್ರು. ನಾನು ಐಡಿಯಾ ಕೊಡ್ತೀನಿ, ಇದು ವರ್ಕ್ ಆಗುತ್ತಾ ನೋಡು ಅಂತ. ಸೊ ತುಂಬ ಅವರ ಏನು ಇನ್ಪುಟ್ಸ್ಗಳಿದೆ ಅದು ನಮಗೀಗ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹೆಲಿಕಾಪ್ಟರ್ ಇಳಿಸಿದ್ದೀರಾ, ಮೇಕಿಂಗ್ ವೈಸ್ ನೋಡಿದರೆ ರಿಚ್ ಆಗಿದೆ, ಖರ್ಚು ತುಂಬ ಆಗಿದೆ ಅನಿಸುತ್ತೆ. ಖಂಡಿತ ಅಂದರೆ ಒಂದು ತುಳು ಸಿನಿಮಾಗೆ ನಾವು ಈ ಖರ್ಚು ಮಾಡಿದ್ರೆ, ನಾವು ಇಲ್ಲಿ ತನಕ ಏನು ಸಿನಿಮಾ ಮಾಡ್ಕೊಂಬಂದಿದ್ದೀವಿ, ನಮಗೆ ಶ್ಯೂರ್ ಶಾಟ್ ಗೊತ್ತಿದೆ ಅದು ರಿಕವರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸುನಿಲ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ದೊಡ್ಡ ವಿಷಯ. ಆ್ಯಂಡ್ ಅದು ಕೂಡ ಅವರು ₹1 ಇಸ್ಕೊಳ್ಳದೆ ನಾನು ಮಾಡ್ತೀನಿ ನನ್ನ ಒಂದು ಮಾತೃಭಾಷೆಗೆ ಅಂತ ಮಾಡಿರೋದು. ನನ್ನ ಆ್ಯಸ್ ಅ ಡೈರೆಕ್ಟರ್ ನನ್ನ ಜವಾಬ್ದಾರಿ. ಅವ್ರು ಬರ್ತಾರೆ ಅಂತ ಎಲ್ಲನೂ ನಾನು ಗ್ರಾಂಟೆಡಾಗಿ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಅವ್ರು ಬಂದಾಗ ಅವ್ರಿಗೆ ಅಂತಲ್ಲ, ಆ ಪಾತ್ರಕ್ಕೆ ಏನು ಹೆಲಿಕಾಪ್ಟರ್ನ ಅವಶ್ಯಕತೆ ಇದೆ ಆ ಪಾತ್ರಕ್ಕೆ. ಸೊ ಅದೆಲ್ಲ ಮಾಡಿದಾಗ ನೀವು ಟೀಸರ್ ನೋಡಿದಾಗ ಅನಿಸುತ್ತೆ. ಸೊ ಇಲ್ಲ, ಓವರಾಲ್ ಅಂದರೆ ಒಂದು ನಾರ್ಮಲ್ ತುಳು ಸಿನಿಮಾಗಿಂತ ಬರೀ ಹೆಲಿಕಾಪ್ಟರ್ ಇಳಿಸೋದಕ್ಕೆ ಎಷ್ಟು ಖರ್ಚು? ಹೆಲಿಕಾಪ್ಟರ್ಗೆ ನನ್ನ ಪ್ರಕಾರ ಆ ಒಂದು ದಿನದ ಶೂಟಿಗೆ, ಒಂದು ದಿನ ಮಾಡಿರೋದು ನನ್ನ ಪ್ರಕಾರ ಒಂದು ನಿಯರ್ಲಿ 18 to 20 lakhs ಆ ದಿನದ ಶೂಟ್ ಆಗಿದೆ. ಅಂದರೆ ಎಲ್ಲ ಹೆಲಿಕಾಪ್ಟರ್ ಬಾಡಿಗೆ ಸೇರಿ. ಬಿಕಾಸ್ ಮಂಗಳೂರಲ್ಲಿ ಹೆಲಿಕಾಪ್ಟರ್ ಇಲ್ಲ, ನಾವು ಶೂಟ್ ಮಾಡಿರೋದು ಮಂಗಳೂರಲ್ಲಿ. ಬೆಂಗಳೂರಿಂದ ತರಿಸ್ಬೇಕು. ಅದೇ ತುಂಬ ದೊಡ್ಡ ಕಾಸ್ಟ್ಲಿ ವಿಚಾರ. ಅವರು ಗಂಟೆಗೇನೋ 1.5-2 ಲಕ್ಷ ಚಾರ್ಜ್ ಮಾಡ್ತಾರೆ. ಫ್ಲೈ ಆಗೋದೇ 3 ಗಂಟೆ ಫ್ಲೈ ಆಗೋದೇ ಇದೆ. ಸೊ ನಿಯರ್ಲಿ ಆ ದಿನ ಅಷ್ಟು ಖರ್ಚಾಗಿದೆ ಒಂದು ದಿನಕ್ಕೆ. ರೂಪೇಶ್ ಅವರದ್ದು ಸ್ಟ್ರಾಟಜಿ ಏನು ಬಿಸ್ನೆಸ್? ಯಾಕಂದರೆ ಗಿರಿಗಿಟ್ಲೆ ಮಾಡಿದಾಗ 200 days ಸೂಪರ್ ಹಿಟ್, ಓವರ್ಸೀಸಲ್ಲಿ ಇನ್ನಷ್ಟು ಹೈಯೆಸ್ಟ್ ಕಲೆಕ್ಷನ್ ಆಗಿರೋದು. ಸರ್ಕಸ್ ಮಾಡಿದ್ರಿ, ಕನ್ನಡದಲ್ಲೂ ರಿಲೀಸ್ ಮಾಡಿದ್ರಿ, ತುಳುವಲ್ಲೂ, ಅದು ಒಂದು ಮಟ್ಟಿಗೆ ಸೌಂಡ್ ಮಾಡ್ತು. ಬಟ್ ಇಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ಅಂದರೆ ಏನು ಗೊತ್ತಾ ಮೇಡಮ್, ನಮಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ತುಳು ಸಿನಿಮಾ ಅಂತ ಬಂದಾಗ ನಮಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪರ್ಸೆಂಟೇಜ್ ತುಂಬ ಒಂದು ಸಣ್ಣ ಸಮಸ್ಯೆ ಇದೆ. ಅದು ಏನಕ್ಕೆ ಅಂತಂದರೆ, ನಮ್ಮ ತುಳು ಲ್ಯಾಂಗ್ವೇಜ್ ಹೋಗ್ಬಿಟ್ಟು ಅದರ್ ಲ್ಯಾಂಗ್ವೇಜಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ಈ ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಈ ಲಿಸ್ಟಲ್ಲಿದೆ. ಸೊ ಕನ್ನಡಕ್ಕೆ ಫಸ್ಟ್ ವೀಕ್ 50-50 ಸಿಕ್ಕಿದ್ರೆ ನಮ್ಗೆ 50-50 ಸಿಗುತ್ತೆ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದರೆ, ಕನ್ನಡಕ್ಕೆ 47.5% ಸಿಗುತ್ತೆ, ಬಟ್ ತುಳುಗೆ ಸಿಗೋದು 40%. ಅಲ್ಲಿ ಆಲ್ರೆಡಿ 7.5% ಕಟ್ ಡೌನ್ ಆಯಿತು. ಥರ್ಡ್ ವೀಕಿಗೆ ಒಂದು ಕನ್ನಡ ಸಿನಿಮಾಗೆ ಕರ್ನಾಟಕದಲ್ಲಿ 45% ಶೇರ್ ಸಿಗುತ್ತೆ ಪ್ರೊಡ್ಯೂಸರ್ಗೆ.
ಬಟ್ ಥರ್ಡ್ ವೀಕ್ಗೆ ಒಂದು ತುಳು ಪ್ರೊಡ್ಯೂಸರ್ಗೆ ಸಿಗೋದು 30% ಮಾತ್ರ. ನೀವು 1 ಕೋಟಿ ಕಲೆಕ್ಷನ್ ಮಾಡಿದ್ರು ಪ್ರೊಡ್ಯೂಸರ್ಗೆ 30 ಲಕ್ಷ ಅಷ್ಟೇ ಸಿಗುತ್ತೆ, 70 ಲಕ್ಷ ಥಿಯೇಟ್ರಿಗೆ ಹೋಗುತ್ತೆ. ಸೊ ಅದಕ್ಕೆ ನಾನು ಎವ್ರಿ ಟೈಮ್ ನನಗೆ ಗಿರಿಗಿಟ್ ಆಗಿರಲಿ ಸರ್ಕಸ್ ಆಗಿರಲಿ ಬೆಂಗಳೂರಲ್ಲಿ ಚೆನ್ನಾಗಿ ಹೋಗಿತ್ತು, ತುಂಬ ಚೆನ್ನಾಗಿ 25 ದಿನ ಎಲ್ಲ ಓಡಿತ್ತು. ಬಟ್ ನಾವು ಥರ್ಡ್ ವೀಕ್ ರಿಲೀಸ್ ಮಾಡ್ತಾ ಇದ್ವಿ, 30%ಗೆ ಬಂದು ನಿಲ್ತಾ ಇತ್ತು. ಸೊ ಅದು ತುಂಬ ದೊಡ್ಡ ಲಾಸ್ ಆಗ್ತಾ ಇತ್ತು. ಸೊ ಈ ಬಾರಿ ನಾನು ಅದಕ್ಕೇನೆ ಅಂದರೆ ಲಾಸ್ಟ್ ಟೈಮ್ ಎಲ್ಲ ಇಲ್ಲೂ 25 ದಿನ ಓಡೋದು ತುಂಬ ದೊಡ್ಡ ವಿಷಯ ನಮಗೆ. ಸೊ ಈ ಬಾರಿ ಕನ್ನಡದಲ್ಲೂ ಮಾಡೋಣ ಆ್ಯಂಡ್ ಎಟ್ ಎ ಟೈಮ್ ರಿಲೀಸ್ ಮಾಡಿದ್ರೆ ನಮ್ಮ ಪರ್ಸೆಂಟೇಜ್ ತುಂಬ ಡಿಫರ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕ್ಯಾಲ್ಕುಲೇಷನ್ಸ್ ಇದೆ. ಬಟ್ ಏನೇ ಆದರೂ ಮೇಡಮ್ ಸಿನಿಮಾ ಚೆನ್ನಾಗಿದ್ರೆ ಅಷ್ಟೇ ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗೋದು. ಸೊ ಜನ ನೋಡ್ಬಿಟ್ಟು ಹೇಳಬೇಕು. ಈಗ ಟೀಸರ್ ರಿಲೀಸ್ ಆಗಿದೆ, ಬಿಸ್ನೆಸ್ ಏನಾದರೂ ಓಪನ್ ಆಗಕ್ಕೆ ಶುರುವಾಗಿದೆ. ನವೆಂಬರ್ 14th ರಿಲೀಸ್ ಆಗಿರೋದ್ರಿಂದ ಬಿಸ್ನೆಸ್ ಓಪನಿಂಗ್ ಇದೆಯಾ? ಹೌದೌದು, ನಮ್ಮದು ಯಾವಾಗಲೂ ಸ್ಟ್ರಾಟಜಿ ಏನು ಅಂದರೆ ನಾವು ಇವಾಗ ನೋಡಿ ಸೂಫ್ರಮ್ ಶೋ ಬಂದ ಮೇಲೆ ಪ್ರೀಮಿಯರ್ ಶೋ ಇಂಪಾರ್ಟೆನ್ಸ್ ಅಂದರೆ ಪೇಯ್ಡ್ ಪ್ರೀಮಿಯರ್ ಶೋ ಇಂಪಾರ್ಟೆನ್ಸ್ ಎಲ್ರಿಗೂ ಗೊತ್ತಾಗ್ತದೆ. ಬಟ್ ನಾವು ಗಿರ್ಗಿಟ್ ಟೈಮಿಂದನೇ ಅದು ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವಾಗ ಈ ಒಂದು ಸ್ವಲ್ಪ ಜೈ ಬಗ್ಗೆ ಗೊತ್ತಿರೋದ್ರಿಂದಾಗಿ ಆಲ್ರೆಡಿ ಮಸ್ಕತ್ತಲ್ಲಿ 5 ಶೋ ಸೋಲ್ಡ್ ಔಟ್ ಆಗಿದೆ. ಅದಿರೋದು ಅಕ್ಟೋಬರ್ 24ಕ್ಕೆ ಫಸ್ಟ್ ಶೋ, ಅಲ್ಲಿ 5 ಶೋ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಆ್ಯಂಡ್ ದುಬೈನಲ್ಲೂ ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ. ನಾವು ನವಂಬರ್ 2ಗೆ ದುಬೈಲಿ ರಿಲೀಸ್ ಮಾಡ್ತಾ ಇದ್ವಿ. ಆಲ್ರೆಡಿ ಒಂದು 10 ಪ್ರೀಮಿಯರ್ ಶೋ ಆಲ್ರೆಡಿ ಪ್ಲಾನ್ ಆಗಿಬಿಟ್ಟಿದೆ. ಸೊ ಅದೇ ನಮ್ಮ ಬಿಸ್ನೆಸ್ ಶುರುವಾಗಿದೆ ಅಂತ ಹೇಳ್ಬೋದಾ ಆ ಮುಖ್ಯ. ನವೆಂಬರ್ 14th ಯಾಕೆ ಅಂತ ಒಂದಂದರೆ ನಾನು ಯಾವಾಗಲೂ ಒಂದು ಸ್ವಲ್ಪ 5 ನಂಬರ್ ತುಂಬ ಹಿಂದೆ ಹೋಗೋಣ. ನನ್ನ ಬರ್ತ್ ಡೇಟ್ 5 ಆಗಿರೋದ್ರಿಂದ ಸೊ ಇದೆಲ್ಲ ಹೇಳಬಾರ್ದು. ಬಟ್ ಅದರ ಹಿಂದೆ ಒಂದು ಸ್ವಲ್ಪ ಒಂದು ಇಮೋಷನ್ ಇದೆ 5 ಅನ್ನೋದು. ಸೊ ನಮಗೆ ಡಿಸೆಂಬರ್ 5ಕ್ಕೆ ಬರಬೇಕು ಅಂತ ಇತ್ತು. ಬಟ್ ನಾವು ಈ ಬಾರಿ ಒಂದು ಸ್ವಲ್ಪ ದೊಡ್ಡದಾಗಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀವಿ ಮತ್ತೆ ಗೊತ್ತಿಲ್ಲ. ಡಿಸೆಂಬರ್ 5ಕ್ಕೆ ತುಂಬ ಸಿನಿಮಾಗಳಿದೆ ಹಿಂದಿಲೆಲ್ಲ. ಸೊ ಹಾಗಾಗಿ ನವಂಬರ್ 14 ಸದ್ಯಕ್ಕೆ ಯಾರು ಅನೌನ್ಸ್ ಮಾಡಿರಲಿಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ಡೇಟ್ ಅಂದ್ಕೊಂಡೆ. ಈಗ ಸಿನಿಮಾ ಬಿಟ್ಟು ಒಂದು ವಿಚಾರ ಮಾತಾಡೋದಾದ್ರೆ, ರೂಪಣ್ಯ ಫ್ಯಾನ್ಸ್ ಕಡೆಯಿಂದ ಒಂದು ಕ್ವಶನ್ಸ್ ಇದೆ. ನೀವು ಮತ್ತೆ ಸಾನ್ಯಾ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ? ಖಂಡಿತ ಅದು ನನ್ನ ಕೈಯಲ್ಲಿಲ್ಲ. ಅಂದರೆ ಯಾರಾದರೂ ಪ್ರೊಡ್ಯೂಸರ್ ಮನಸ್ಸು ಮಾಡಬೇಕು, ಇಲ್ಲ ಡೈರೆಕ್ಟರ್ಗೆ ಅನ್ನಿಸ್ಬೇಕು. ಸೊ ಈ ಥರ ಒಂದು ಸಿನಿಮಾಗೆ ಇವರು ಒಳ್ಳೆ ಆಯ್ಕೆ ಅಂತ ಸುಮ್ಮನೆ ಬಂದು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಕತೆ ಸಿಕ್ಕಾಗ ಖಂಡಿತ ನನಗಂತೂ ಯಾವುದೇ ಅಭ್ಯಂತರ ಇಲ್ಲ, ನನ್ನ ಖುಷಿನೇ. ಸೊ ಯಾರಾದರೂ ಆ ಕಥೆನ ಹುಡುಕ್ಬೇಕು, ಆ ಥರ ಅಂದರೆ ತೊಗೊಂಬರ್ಬೇಕಷ್ಟೇ. ರೂಪೇಶ್ ಅವರು ಬೆಂಗಳೂರಲ್ಲೇ ಸೆಟ್ಲ್ ಆಗಿರೋದಾ ಹೇಗೆ ಅಂತ ಕೇಳ್ತೀನಿ. ಇಲ್ಲ, ನನ್ನ ಮನೆ ಇರೋದು, ನನ್ನ ಆಫೀಸ್ ಇರೋದು ಎಲ್ಲ ಮಂಗಳೂರಲ್ಲಿ. ಇಲ್ಲಿನೂ ಒಂದು ಬಾಡಿಗೆ ಮನೆ ಇದೆ ನನಗೆ ಬೆಂಗಳೂರಲ್ಲಿ, ಸಣ್ಣ ಮನೆ ಇದೆ. ನಾನು ಬರ್ತಾ ಹೋಗ್ತೀನಿ. ಇಲ್ಲಿ ಯಾವಾಗೆಲ್ಲ ಕೆಲಸ ಇದೆ ಆವಾಗೆಲ್ಲ ಬೆಂಗಳೂರು ಬರ್ತೀನಿ, ಇಲ್ಲಿ ಯಾವಾಗೆಲ್ಲ ಕೆಲಸ ಇಲ್ಲ ಅವಾಗೆಲ್ಲ ಮಂಗಳೂರಲ್ಲಿ ಇರ್ತೇನೆ. ಇನ್ನೊಂದು ವಿಚಾರ, ಸಾನ್ಯಾ ಮತ್ತೆ ರೂಪೇಶು ಮೀಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ. ಬಹುಶಃ ತುಂಬ ಟೈಮ್ನ ನಂತರ ಈ ಪ್ರಶ್ನೆಗಳು ಕಡಿಮೆ ಆಗ್ತಾ ಇದೆ. ಅದು ಖುಷಿ ನನಗೆ, ಬಿಕಾಸ್ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತ. ಇವಾಗ ಇಲ್ಲ, ತುಂಬ ಟೈಮ್ ಆಯಿತು. ಬಿಕಾಸ್ ಅವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ, ನನ್ನ ಲೈಫಲ್ಲಿ ಬ್ಯುಸಿ ಆಗಿದ್ದೀನಿ. ಸೊ ಟಚ್ಚಲ್ಲಿದ್ದೀವಿ. ಅಂದರೆ ಯಾವಾಗಲಾದರೂ ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ, ಅವರು ಫೋನ್ ಮಾಡ್ತಾರೆ. ಬಟ್ ರೆಗ್ಯುಲರ್ ಮೀಟ್ ಎಲ್ಲ ತುಂಬ ಟೈಮ್ ಆಯ್ತು. ಮೀಟ್ ಆಗಬೇಕು ಅಂತ ಇದೆ. ಲಾಸ್ಟ್ ಟೈಮ್ ನಾನು ಬಂದಾಗ ಅವ್ರು ಇರಲಿಲ್ಲ ಊರಲ್ಲಿ. ಸೊ ತುಂಬ ಟೈಮ್ ಆಯ್ತು ಮೀಟ್ ಆಗಿದೆ. ಒಂದು ಗಾಸಿಪ್ ಕೂಡ ಇತ್ತು, ಸಾನ್ಯಾ ಮತ್ತೆ ರೂಪೇಶ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಸೊ ಕ್ಲಾರಿಟಿ ಕೊಡೋದಾದ್ರೆ ಖಂಡಿತ ಇಲ್ಲ. ಸೊ ಆವಾಗ ಬಿಗ್ ಬಾಸ್ ಶೋನಲ್ಲಿ ನಿಮಗೆಲ್ಲ ತುಂಬ ಸಲ ಹೇಳಿದ್ದೀನಿ, ಆ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ಬಟ್ ಇವಾಗ ವಿ ಆರ್ ವೆರಿ ಕ್ಲಿಯರ್, ವಿ ಆರ್ ಫ್ರೆಂಡ್ಸ್ ಅಷ್ಟೇ. ಸೊ ಯಾವ ರಿಲೇಷನ್ಶಿಪ್ಪು ಇಲ್ಲ, ನಾನಂತೂ ಪಕ್ಕಾ ಸಿಂಗಲ್ ಇದ್ದೀನಿ. ಸೊ ಕೊನೆಯದಾಗಿ ಈಗ ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅವರೆಲ್ಲ ಜೊತೆಯಾಗಿ ಕೆಲಸ ಮಾಡ್ತಿದ್ದಾರೆ, ಒಬ್ರಿಗೊಬ್ಬರ ತಂಡದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ರೂಪೇಶ್ ಶೆಟ್ಟಿ ಯಾವಾಗ ಆ ತಂಡಕ್ಕೆ ಜಾಯಿನ್ ಆಗ್ತಾರೆ ಅಂತ? ಏನು ಗೊತ್ತಾ ಮೇಡಮ್, ಈಗ ರಿಷಬ್ ಶೆಟ್ಟಿ ಅವರು ಇರ್ಬೋದು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು, ರಾಜ್ಬಿ ಶೆಟ್ಟಿ ಅವರು, ಅವರೆಲ್ಲ ನಮಗೊಂದು ಇನ್ಸ್ಪಿರೇಷನ್. ಅಂದರೆ ನಾವು ಮಂಗಳೂರಲ್ಲಿ ಇದ್ಕೊಂಡು ಸಿನಿಮಾ ಕನಸುಗಳನ್ನು ಕಾಣ್ಬೋದು. ಸಿನಿಮಾ ಕನಸು ಮಾತ್ರ ಅಲ್ಲ, ಒಂದು ಸಿನಿಮಾನ ಸೀರಿಯಸ್ ಆಗಿ ನೋಡಬೇಕು, ಅಥವಾ ಸಿನಿಮಾ ಅಂದರೆ ತುಂಬ ಕಲಿಯೋದಕ್ಕಿದೆ ಅಂತ ಈ ಮೂರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವರು ನಮಗೊಂದು ರೀತಿಯಲ್ಲಿ ಮಾರ್ಗದರ್ಶಕರು. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ರೀಸೆಂಟ್ ಸಿನಿಮಾ ನೋಡಿದ್ರೆ ಏನೂ ಪಾಸಿಬಲ್ ಅಂತ ಪ್ರೂವ್ ಮಾಡಿದ್ದಾರೆ. ಸೊ ಅವರೆಲ್ಲ ನಮಗೆ ಇನ್ಸ್ಪಿರೇಷನ್ ಆ್ಯಂಡ್ ಗೈಡ್. ಸೊ ನಾನು ಇನ್ನು ತುಂಬ ಪ್ರೂವ್ ಮಾಡಬೇಕು, ನನ್ನ ಸಿನಿಮಾ ಮುಖೇನ, ನನ್ನ ವರ್ಕ್ ಮುಖೇನ ತುಂಬ ಪ್ರೂವ್ ಮಾಡಿ ಅವಾಗ ಅವ್ರಿಗೆ ನಾನೇನೋ ಕೆಲಸ ಮಾಡ್ತೀನಿ ಅಂತ ಅನಿಸಿದ್ರೆ ಐ ಆಮ್ ರಿಯಲಿ ಹ್ಯಾಪಿ. ಏನಾದರೂ ಒಂದು ಸಣ್ಣ ಕ್ಯಾರೆಕ್ಟರ್ ಅವ್ರ ಸಿನಿಮಾದಲ್ಲಿ ಕೊಟ್ಟರು ಐ ಆಮ್ ರಿಯಲಿ ಹ್ಯಾಪಿ. ಬಟ್ ನನಗೆ ಗೊತ್ತಿದೆ ನಾನು ತುಂಬ ಪ್ರೂವ್ ಮಾಡಬೇಕಾಗಿದೆ ನನ್ನ ಸಿನಿಮಾಗಳಲ್ಲಿ. ಸೊ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅವರು ಆ ರೇಂಜಲ್ಲಿದ್ದಾರೆ. ಅವರೇನೋ ಮನಸ್ಸು ಮಾಡಿದ್ರೆ ನನಗೇನೋ ಅವಕಾಶ ಸಿಗ್ಬೋದೇನೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ರೂಪೇಶ್ ಶೆಟ್ಟಿ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.